ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಚಿಕ್ಕಬಳ್ಳಾಪುರದಲ್ಲಿರುವಂತಹ ಇಶಾ ಫೌಂಡೇಶನಿಗೆ ಹೊರಟಿದ್ದೀವಿ ನೋಡಿ. ಇದು ನಂದಿ ಹಿಲ್ಸ್ನಿಂದ 39 ಕಿಲೋಮೀಟರ್ ದೂರ ಆಗುತ್ತೆ. ಹಾಗೆಯೇ ಬೆಂಗಳೂರಿನಿಂದ 70 ಕಿಲೋಮೀಟರ್ ದೂರ ಇದೆ ನೋಡಿ. ಇಲ್ಲಿ ಸದ್ಗುರು ಸನ್ನಿಧಿ ಅಂತ ಏನು ಬೋರ್ಡ್ ನೋಡಿದ್ರಲ್ಲ, ಅಲ್ಲಿಂದ ನಿಮಗೆ ಇನ್ನೂ 3 ಕಿಲೋಮೀಟರ್ಸ್ ದೂರ ಬರಬೇಕು. ರೋಡ್ ಅಂತೂ ತುಂಬ ಚೆನ್ನಾಗಿದೆ, ಇಲ್ಲಿ ನೋಡ್ತಾ ಇರ್ಬೋದು ನೀವು. ಹಾಗೆಯೇ ಇಲ್ಲಿ ನೀವು ಬಸ್ಸಿಗೆ ಬರ್ತೀರಾ ಅಂತಂದರೆ ಮೆಜೆಸ್ಟಿಕ್ಕಿಂದ ನಿಮಗೆ ಡೈರೆಕ್ಟಾಗಿ ಚಿಕ್ಕಬಳ್ಳಾಪುರಕ್ಕೆ ಸುಮಾರು ಬಸ್ಸಸ್ ಕೂಡ ಸಿಗುತ್ತೆ. ಚಿಕ್ಕಬಳ್ಳಾಪುರದಿಂದ ನಿಮಗೆ ಇಶಾ ಫೌಂಡೇಶನ್ಗೆ ಬರೋಕ್ಕೆ ಬಸ್ ಫೆಸಿಲಿಟಿ ಕೂಡ ಇದೆ. ಹಾಗೆಯೇ ಸುಮಾರು ಆಟೋಸ್ ಕೂಡ ಸಿಗುತ್ತೆ ನಿಮಗೆ. ವೀಕೆಂಡಲ್ಲಂತೂ ಬಸ್ ತುಂಬ ರಶ್ ಆಗಿರುತ್ತೆ. ಇವಾಗ ನಾವಿಲ್ಲಿ ನೋಡ್ತಾ ಇರೋದು ನಾಗಮಂಟಪ. ಇಲ್ಲಿ ಒಳಗಡೆ ಮೊಬೈಲ್ನ ಅಲೌ ಮಾಡಲ್ಲ, ನಾವು ಹೊರಗಡೆಯಿಂದನೇ ವಿಡಿಯೋಸ್ ಫೋಟೋಸ್ನೆಲ್ಲ ತಗೋಬಹುದು. ಹಾಗೆಯೇ ಇಲ್ಲಿ ಯಾವುದೇ ರೀತಿಯಾದಂಥ ಎಂಟ್ರಿ ಫೀಸ್ ಇರೋದಿಲ್ಲ. ಬಟ್ ಪಾರ್ಕಿಂಗ್ ಚಾರ್ಜ್ 2 ವೀಲರ್ ಆದರೆ 20 ರುಪೀಸ್, ಹಾಗೆಯೇ 4 ವೀಲರ್ಗೆ 50 ರುಪೀಸ್ ಚಾರ್ಜ್ ಆಗುತ್ತೆ. ನಾಗಮಂಟಪದಿಂದ ಹಾಗೆ ಮುಂದ್ಗಡೆ ಬಂದರೆ ನಿಮಗೆ ಆದಿಯೋಗಿ ಸ್ಟ್ಯಾಚು ಬರುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು ನೀವು, ಸುತ್ತಲೂ ಬೆಟ್ಟ ಗುಡ್ಡ, ಮಧ್ಯದಲ್ಲಿ ಆದಿಯೋಗಿ ಮೂರ್ತಿ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಆ್ಯಕ್ಚುಲಿ ನಾವು ಬಂದಿರೋದು ವೀಕ್ ಡೇಸ್ ಆಗಿರೋದ್ರಿಂದ ಅಷ್ಟೊಂದು ಜನ ಏನಿಲ್ಲ. ವೀಕೆಂಡಲ್ಲಂತೂ ಫುಲ್ ರಶ್ ಇರುತ್ತೆ ಇಲ್ಲಿ. ಇದು ಒಂದು ಪ್ರಶಾಂತವಾದಂತಹ ಜಾಗ ಅಂತಲೇ ಹೇಳ್ಬೋದು. ಈ ಆದಿಯೋಗಿ ಪ್ರತಿಮೆ 112 ಅಡಿ ಎತ್ತರ ಇದೆ ನೋಡಿ. ಹಾಗೆ ಪ್ರತಿದಿನ ಸಾಯಂಕಾಲ 7 ಗಂಟೆಗೆ ಲೈಟ್ ಶೋ ಇರುತ್ತೆ ಇಲ್ಲಿ. ಅವಾಗಂತೂ ನೋಡೋದಕ್ಕೆ ಇನ್ನೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೀವಿಲ್ಲಿ ವಿಸಿಟ್ ಮಾಡಬೇಕು ಅಂದರೆ ಇಲ್ಲಿ ಟೈಮಿಂಗ್ಸ್ ಬಂದು ಬೆಳಗ್ಗೆ 6 ಗಂಟೆಯಿಂದ ಸಾಯಂಕಾಲ 8 ಗಂಟೆವರೆಗೂ ನೀವು ವಿಸಿಟ್ ಮಾಡಬಹುದು. ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ. ಹಾಗೆಯೇ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.